ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಶುಭೋದಯ. ಇವತ್ತು ಆಗಸ್ಟ್ 11 ಮಂಗಳವಾರ. ಏನೇ ಬೆಳಿಗ್ಗೆ ನಾವು ನೋಡಿದ್ದು ಗ್ಲೋಬಲ್ ಪಾಸಿಟಿವ್ ಸಿಗ್ನಲ್ ಇವತ್ತು ಸ್ವಲ್ಪ ಬದಲಾಗಿದೆ. ಅಮೆರಿಕದ ಜಾಬ್ಸ್ ಡೇಟಾ ಇನ್ನು ಫೆಡ್ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಗೆ ಸಪೋರ್ಟ್ ಕೊಡ್ತಿದೆ. ಆದ್ರೆ ಮತ್ತೊಂದ್ ಕಡೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಸಮಸ್ಯೆ ಮತ್ತೆ ದೊಡ್ಡ ರಿಸ್ಕ್ ಆಗಿದೆ. ಕ್ರೂಡ್ ಆಯಿಲ್ ಏರೈತೆ, ವಾಲ್ ಸ್ಟ್ರೀಟ್ ನಿನ್ನೆ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, ಗೋಲ್ಡ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಇವತ್ತಿನ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಫ್ಟಿ 24,500-700 ರೇಂಜ್ ನಲ್ಲಿ ಯಾವ ಸೈಡ್ ಬ್ರೇಕ್ ಮಾಡುತ್ತೆ ಅದನ್ನೇ ನೋಡ್ತಾ ಹೋಗೋಣ. ವರ್ಲ್ಡ್ ಮಾರ್ಕೆಟ್ಸ್ ಓವರ್ ನೈಟ್ ಏನಾಯ್ತು ನೋಡುವ ಅಂದ್ರೆ US ಮಾರ್ಕೆಟ್ ನಿನ್ನೆ ಅಂದ್ರೆ ಮಂಡೇ US ಮಾರ್ಕೆಟ್ ನಲ್ಲಿ S&P 500 0.06% ನೆಗೆಟಿವ್ ಆಗಿದೆ. ನ್ಯಾಸ್ಡಾಕ್ ಕೂಡ 0.32% ನೆಗೆಟಿವ್, ಡೋ ಜೋನ್ಸ್ 0.11% ನೆಗೆಟಿವ್. ಅಂದ್ರೆ ಕಳೆದ ವಾರದ ಸ್ಟ್ರಾಂಗ್ ರ್ಯಾಲಿ ನಂತರ ವಾಲ್ ಸ್ಟ್ರೀಟ್ ಸ್ವಲ್ಪ ಕೂಲಿಂಗ್ ಆಗಿದೆ. ಏನಪ್ಪಾ ಮುಖ್ಯ ಕಾರಣ ಅಂದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬೇಗ ರಿಓಪನ್ ಆಗುತ್ತೆ ಅನ್ನೋ ಹೋಪ್ ಕಡಿಮೆ ಆಗಿದೆ. ಇಂಟೆಲ್ ಸುಮಾರು 4% ಕುಸಿತ ಆಗೈತೆ, ಮತ್ತೆ ಎನ್ವಿಡಿಯಾ ಒಂದು 2.9% ಇಳಿದಿದೆ. ಹಾಗಾಗಿ US ಮಾರ್ಕೆಟ್ ನ ಮೆಸೇಜ್ ಏನಪ್ಪಾ ಅಂದ್ರೆ ರೇಟ್ ಕಟ್ ಸ್ಟೋರಿ ಪಾಸಿಟಿವ್ ಇದೆ, ಆದ್ರೆ ಆಯಿಲ್ ಜಿಯೋಪೊಲಿಟಿಕಲ್ ರಿಸ್ಕ್ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಕ್ರೂಡ್ ಆಯಿಲ್ ವಿಷಯಕ್ಕೆ ಬಂದ್ರೆ ಇವತ್ತಿನ ಬಿಗ್ಗೆಸ್ಟ್ ವೈಲ್ಡ್ ಕಾರ್ಡ್ ಇದೆ. ಇವತ್ತು ಇಂಡಿಯನ್ ಮಾರ್ಕೆಟ್ ಗೆ ಬಹಳ ಮುಖ್ಯವಾದ ವೇರಿಯೇಬಲ್ ಕ್ರೂಡ್ ಆಯಿಲ್. US ಕ್ರೂಡ್ ನಿನ್ನೆ ಸುಮಾರು 5% ಏರಿ $82.13 per ಬ್ಯಾರಲ್ ಹತ್ರ ಸೆಟ್ಲ್ ಆಯಿತು. ಏನಪ್ಪಾ ಕಾರಣ? ಅಗೈನ್ ಸ್ಟ್ರೇಟ್ ಆಫ್ ಹಾರ್ಮೋಸ್ ರಿಓಪನಿಂಗ್ ಬಗ್ಗೆ ಅನ್ಸರ್ಟನಿಟಿ ಮತ್ತೆ ಜಾಸ್ತಿ ಆಗಿದೆ. ಇಂಡಿಯಾಗೆ ಕ್ರೂಡ್ ಜಾಸ್ತಿ ಇದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಇದ್ರೆ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ, ರುಪಿ ಮೇಲೆ ಪ್ರೆಷರ್ ಬೀಳುತ್ತೆ, ಇನ್ಫ್ಲೇಷನ್ ರಿಸ್ಕ್ ಜಾಸ್ತಿ ಆಗುತ್ತೆ, ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಹೀಗಾಗಿ ನೆಗೆಟಿವ್ ಸೆಕ್ಟರ್ ಆಗ್ಬೋದು, ಏವಿಯೇಷನ್, OMCs, ಪೇಂಟ್ಸ್, ಟೈರ್ಸ್, ಕೆಮಿಕಲ್ಸ್ ಮತ್ತೆ ಫ್ಯೂಯಲ್ ಸೆನ್ಸಿಟಿವ್ ಇಂಡಸ್ಟ್ರೀಸ್ ಏನಿದೆ. ಪಾಸಿಟಿವ್ ಯಾರಿಗಾಗ್ಬೋದು? ಕಂಪನೀಸ್ ಲೈಕ್ ONGC, ಆಯಿಲ್ ಇಂಡಿಯಾ, ಅಪ್ ಸ್ಟ್ರೀಮ್ ಆಯಿಲ್ ಅಂಡ್ ಗ್ಯಾಸ್ ಕಂಪನಿಗಳಿಗೆ. ಇವತ್ತು ಕ್ರೂಡ್ ಪ್ರೈಸ್ ಮೂವ್ಮೆಂಟ್ ಅನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡಬೇಕು ನಾವು. ಆಮೇಲೆ ಗೋಲ್ಡ್ ವಿಷಯಕ್ಕೆ ಬಂದ್ರೆ ಗೋಲ್ಡ್ ಕೂಡ ಸುಮಾರು $4,400 per ounce ಮೇಲೆ ಸ್ಟ್ರಾಂಗ್ ಆಗಿದೆ. ಇದು ಮಾರ್ಕೆಟ್ ನಲ್ಲಿ ಸೇಫ್ ಹ್ಯಾವನ್ ಡಿಮ್ಯಾಂಡ್ ಇನ್ನೂ ಇದೆ ಅಂತ ತೋರಿಸುತ್ತೆ. ಒಂದೇ ಸಮಯದಲ್ಲಿ ಆಯಿಲ್ ಜಾಸ್ತಿ ಆಗ್ತಾ ಇದೆ, ಗೋಲ್ಡ್ ಜಾಸ್ತಿ ಆಗ್ತಾ ಇದೆ. ಈ ಇಕ್ವಿಟೀಸ್ ಬಂದು ಮಿಕ್ಸ್ಡ್ ಅಥವಾ ಡೌನ್ ಸೈಡ್ ಇದೆ, ಜಿಯೋಪೊಲಿಟಿಕಲ್ ರಿಸ್ಕ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಒಂದ್ ಸಿಂಪಲ್ ಮೆಸೇಜ್ ಏನಪ್ಪಾ, ಮಾರ್ಕೆಟ್ ಫುಲ್ ರಿಸ್ಕ್ ಆನ್ ಮೋಡ್ ನಲ್ಲಿ ಇಲ್ಲ. ಹಾಗಾಗಿ ಗಿಫ್ಟ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಇದ್ರು ಅದನ್ನ ಫುಲ್ ಬುಲ್ಲಿಶ್ ಸಿಗ್ನಲ್ ಅಂತ ತೆಗೆದುಕೋಬಾರ್ದು. US ಫೆಡ್ ಮತ್ತೆ CPI ನೋಡುವ. ಫ್ರೈಡೆ ಬಂದಿರೋ US ಜಾಬ್ಸ್ ರಿಪೋರ್ಟ್ ಇಂದ ಮಾರ್ಕೆಟ್ ಗೆ ಇಂಪಾರ್ಟೆಂಟ್ ಆಗಿ ಇದೆ. US ಜುಲೈ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಸುಮಾರು 23,000 ಜಾಬ್ಸ್ ಕಡಿಮೆ ಆಗಿದೆ. ಇದರಿಂದ ಫೆಡ್ ಅಗ್ರೆಸಿವ್ ಟೈಟ್ನಿಂಗ್ ಮಾಡೋ ಚಾನ್ಸ್ ಬಗ್ಗೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗಿದೆ. ಆದ್ರೆ ಈಗ ಮುಂದಿನ ಈ ದೊಡ್ಡ ಇವೆಂಟ್ ಅಂತಂದ್ರೆ ನಾಳೆ ಆಗಸ್ಟ್ 12 US CPI ಡೇಟಾ ಬರುತ್ತೆ. US ಬ್ಯೂರೋ ಆಫ್ ಲೇಬರ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಜುಲೈ CPI ಡೇಟಾ ಆಗಸ್ಟ್ 12 8:30 AM ET ಗೆ ರಿಲೀಸ್ ಆಗುತ್ತೆ. ಇದು ಏನೇನ್ ಡಿಸೈಡ್ ಮಾಡುತ್ತೆ? US ಬಾಂಡ್ ಯೀಲ್ಡ್ಸ್ ಹೆಂಗಿರುತ್ತೆ, ಡಾಲರ್ ಎಕ್ಸ್ಪೆಕ್ಟೇಷನ್, ಫೆಡ್ ಎಕ್ಸ್ಪೆಕ್ಟೇಷನ್, ನ್ಯಾಸ್ಡಾಕ್ ಹೆಂಗ್ ಬಿಹೇವ್ ಮಾಡುತ್ತೆ, ಗೋಲ್ಡ್, ಎಮರ್ಜಿಂಗ್ ಮಾರ್ಕೆಟ್ಸ್ ಹೆಂಗ್ ಬಿಹೇವ್ ಮಾಡ್ತಾರೆ, ಮತ್ತೆ ನಿಫ್ಟಿ ಮೇಲೆ ಎಲ್ಲದ್ರ ಮೇಲೆ ಇದು ಇಂಪ್ಯಾಕ್ಟ್ ಮಾಡಬಹುದು. ಹಾಗಾಗಿ ಇವತ್ತು ನಾಳೆಯ ಒಂದು CPI ಗೂ ಮುಂಚೆ ಓವರ್ ಪೊಸಿಷನ್ ಆಗೋಕೆ ಹೋಗೋದ್ ಬೇಡ. ಇನ್ನು ಏಷ್ಯಾ ಇದಕ್ ಬಂದ್ರೆ ಏಷ್ಯಾ ಮಾರ್ಕೆಟ್ ನಲ್ಲಿ ಸೆಮಿಕಂಡಕ್ಟರ್ ಇನ್ನೂ ಇಂಪಾರ್ಟೆಂಟ್ ಆಗಿದೆ. ಜಪಾನ್, ಕೊರಿಯಾ ಮತ್ತೆ ತೈವಾನ್ ಸೆಮಿಕಂಡಕ್ಟರ್ ಸ್ಟಾಕ್ಸ್ ಗ್ಲೋಬಲ್ AI ಚಿಪ್ ಟ್ರೇಡ್ ಗೆ ಇಂಪಾರ್ಟೆಂಟ್ ಇಂಡಿಕೇಟರ್ಸ್. ಇದು ಇಂಡಿಯಾಗೆ IT, ಎಲೆಕ್ಟ್ರಾನಿಕ್ಸ್, EMS, ಸೆಮಿಕಂಡಕ್ಟರ್ ರಿಲೇಟೆಡ್ ಸ್ಟಾಕ್ಸ್ ಎಲ್ಲಾ ಸೆಂಟಿಮೆಂಟ್ ಗೂ ಸಪೋರ್ಟ್ ಕೊಡಬಹುದು. ಆದ್ರೆ ಕ್ರೂಡ್ ಆಯಿಲ್ ಈ ಪಾಸಿಟಿವ್ ಸಿಗ್ನಲ್ ಗೆ ಕೌಂಟರ್ ವೇಟ್ ಆಗಿ ವರ್ಕ್ ಮಾಡ್ತಾ ಇದೆ. ವರ್ಲ್ಡ್ ಮಾರ್ಕೆಟ್ ವರ್ಡಿಕ್ ಏನಪ್ಪಾ ಅಂದ್ರೆ ಪಾಸಿಟಿವ್ ಬಂದು ಆಗ್ಲೇ ನೋಡಿದಂಗೆ ಫೆಡ್ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಸ್ಟ್ರಾಂಗ್ ಅರ್ನಿಂಗ್ಸ್, AI ಸೆಮಿಕಂಡಕ್ಟರ್ ಥೀಮ್ ಹಂಗೆ ಸ್ಟ್ರಾಂಗ್ ಆಗಿದೆ, ಗೋಲ್ಡ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ನೆಗೆಟಿವ್ ಏನು? ಹಾರ್ಮೋಸ್ ಅನ್ಸರ್ಟನಿಟಿ ಇದೆ, ಕ್ರೂಡ್ ರೈಸ್ ಆಗ್ತಾ ಇದೆ, ವಾಲ್ ಸ್ಟ್ರೀಟ್ ನೆಗೆಟಿವ್ ಕ್ಲೋಸ್ ಆಗಿದೆ, ನ್ಯಾಸ್ಡಾಕ್ ವೀಕನ್ ಆಗಿದೆ, US CPI ಇದೆ ಟುಮಾರೋ. ಸೊ ನನ್ನ ಒಂದು ಫೈನಲ್ ಡಿಸಿಷನ್ ಏನಪ್ಪ ಅಂದ್ರೆ ಇಟ್ಸ್ ಅ ಕಾಶಿಯಸ್ ಮತ್ತೆ ಮಿಕ್ಸ್ಡ್, ಫುಲ್ ಬೆರಿಶ್ ಅಲ್ಲ, ಫುಲ್ ಬುಲಿಶ್ ಅಲ್ಲ, ರಿಸ್ಕ್ ಸೆನ್ಸಿಟಿವ್ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇವಾಗ ಸದ್ಯಕ್ಕೆ ಇದೆ. ಅಂದ್ರೆ ಬನ್ನಿ ಇಂಪಾರ್ಟೆಂಟ್ ನ್ಯೂಸ್ ಮತ್ತೆ ಡೇಟಾ ಏನಿದೆ ನೋಡ್ಕೊಂಬೋಣ. ಫಸ್ಟ್ ಥಿಂಗ್ ಆಲ್ವೇಸ್ ಸ್ಟ್ರೇಟ್ ಆಫ್ ಹಾರ್ಮೋಸ್, ಇದು ಇವತ್ತಿನ ನಂಬರ್ 1 ಮ್ಯಾಕ್ರೋ ಹೆಡ್ಲೈನ್. ಒಂದ್ ವೇಳೆ ಡೀಲ್ ಆಗ್ತಾ ಇದೆ, ರಿಓಪನಿಂಗ್ ನ್ಯೂಸ್ ಏನಾದ್ರು ಬಂದ್ರೆ ಕ್ರೂಡ್ ಕಡಿಮೆ ಆಗುತ್ತೆ, ರುಪಿ ಇಂಪ್ರೂವ್ ಆಗುತ್ತೆ, ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ರಿಲೀಫ್. ಅದೇ ತರ ಏವಿಯೇಷನ್, OMC, ಪೇಂಟ್ಸ್, ಟೈರ್ಸ್ ಬೆನಿಫಿಟ್ ಆಗುತ್ತೆ. ಆದ್ರೆ ಎಸ್ಕಲೇಷನ್ ಆದ್ರೆ ಅಥವಾ ಓಪನಿಂಗ್ ಡಿಲೇ ಆದ್ರೆ ಕ್ರೂಡ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಫಿಯರ್ ಜಾಸ್ತಿ ಆಗುತ್ತೆ, ಇಂಡಿಯನ್ ಮಾರ್ಕೆಟ್ ಪ್ರೆಷರ್ ಬರುತ್ತೆ. ಹೀಗಾಗಿ ಇವತ್ತು ಕೆಲವೊಮ್ಮೆ ಕ್ರೂಡ್ ಮೂವ್ಮೆಂಟ್ ನ ನಿಫ್ಟಿ ಮೂವ್ಮೆಂಟ್ ಗಿಂತ ಇಂಪಾರ್ಟೆಂಟ್ ಆಗಬಹುದು. ಸ್ವಲ್ಪ ಕ್ಲೋಸ್ ಆಗಿ ವಾಚ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, BSE ನಿಫ್ಟಿ 50 ಗೆ ಜಾಯ್ನ್ ಆಗ್ತಾ ಇದೆ. ಒಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಡೆವಲಪ್ಮೆಂಟ್ ಇದು. BSE ವಿಪ್ರೋನ್ ನ ರೀಪ್ಲೇಸ್ ಮಾಡಿ ನಿಫ್ಟಿ 50 ಇಂಡೆಕ್ಸ್ ಗೆ ಸೆಪ್ಟೆಂಬರ್ 30ರಿಂದ ಸೇರ್ತಾ ಇದೆ. ಏನಕ್ಕೆ? BSE ಫ್ರೀ ಫ್ಲೋಟ್, ಮಾರ್ಕೆಟ್ ಕ್ಯಾಪ್ ಸ್ಟ್ರೆಂತ್ ಇದಕ್ಕೆ ಪ್ರಮುಖವಾದ ಕಾರಣ. ಇದರಿಂದ BSE ಗೆ ಪ್ಯಾಸಿವ್ ಫಂಡ್ ಡಿಮ್ಯಾಂಡ್ ಬರಬಹುದು, ಅಂದ್ರೆ ನಮ್ಮ ಮ್ಯೂಚುವಲ್ ಫಂಡ್ಸ್ ಅದು ಇದು ಇದನ್ನು ಜಾಸ್ತಿ ಕನ್ಸಿಡರ್ ಮಾಡ್ತಾ ಹೋಗಬಹುದು. ವಿಪ್ರೋಗೆ ಇಂಡೆಕ್ಸ್ ಟ್ರ್ಯಾಕಿಂಗ್ ಫಂಡ್ಸ್ ಇಂದ ಸೆಲ್ಲಿಂಗ್ ಪ್ರೆಷರ್ ಬರಬಹುದು. ಯಾಕೆಂದ್ರೆ ತುಂಬಾ ಜನ ಇಂಡೆಕ್ಸ್ ಟ್ರ್ಯಾಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ವಿಪ್ರೋ ಆಚೆ ಹೋಯ್ತು ಅಂತಂದ್ರೆ ಅದಕ್ಕೆ ಸೆಲ್ಲಿಂಗ್ ಪ್ರೆಷರ್ ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ರೂಟರ್ಸ್ ಪ್ರಕಾರ ಅನೌನ್ಸ್ಮೆಂಟ್ ನಂತರ BSE ಅರೌಂಡ್ 4% ಏರಿತ್ತು, ಮತ್ತೆ ವಿಪ್ರೋ ಇಳಿಕೆ ಆಗಿದೆ.
ಕಾರ್ಪೊರೇಟ್ ರಿಸಲ್ಟ್ಸ್ ಏನೇನಿದೆ, ನಿನ್ನೆ ಕೆಲವು ಇಂಟ್ರೆಸ್ಟಿಂಗ್ ಸ್ಟಾಕ್ ರಿಯಾಕ್ಷನ್ಸ್ ಬಂತು. ಏನು, ಟೈಟಾನ್ ಒಂದು ಸುಮಾರು 3% ಏರಿ ರೆಕಾರ್ಡ್ ಹೈ ತಲುಪಾಯಿತು. ಆಯಿಲ್ ಇಂಡಿಯಾ ಬಂದು ಸ್ಟ್ರಾಂಗ್ ರಿಸಲ್ಟ್ ಕೊಟ್ಟ ಮೇಲೆ 2.3% ಏರಿಕೆ ಆಗಿದೆ. ಪೇಟಿಎಂ ಬಂದು ಆಲ್ಮೋಸ್ಟ್ 10% ರ್ಯಾಲಿ ಕೊಡ್ತು. SBI ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಹೆಲ್ದಿ ಲೋನ್ ಗ್ರೋತ್ ಇದ್ರೂ ಕೂಡ 2.4% ಡೌನ್ ಆಯ್ತು. ಇದು ಇಂಪಾರ್ಟೆಂಟ್ ಲೆಸನ್. ಏನು, ಗುಡ್ ರಿಸಲ್ಟ್ ಯಾವಾಗ್ಲೂ ಸ್ಟಾಕ್ ಕಂಪಲ್ಸರಿ ಆಗಿ ಮೇಲೆ ಹೋಗುತ್ತೆ ಅಂತಲ್ಲ. ಅದು ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ನೋಡುತ್ತೆ ಮಾರ್ಕೆಟ್, ವ್ಯಾಲ್ಯೂಯೇಷನ್ ಹೆಂಗಿದೆ, ಫ್ಯೂಚರ್ ಗೈಡೆನ್ಸ್ ಹೆಂಗಿದೆ, ಅದೇ ತರ ಪ್ರಾಫಿಟ್ ಬುಕಿಂಗ್ ಕೂಡ ಕನ್ಸಿಡರ್ ಮಾಡಬೇಕು. PFC ರಿಸಲ್ಟ್ ಬೀಟ್ ಇದ್ರೂ ಕೂಡ 8.3% ಕುಸಿದಾಗಿದೆ. ಸೊ ಬ್ರೋಕರೇಜ್ ಗ್ರೋತ್ ಔಟ್ಲುಕ್ ಬಗ್ಗೆ ಕನ್ಸರ್ನ್ ತೋರಿಸಿದ್ದಾರೆ. ಅಂದ್ರೆ ನೆಕ್ಸ್ಟ್ ಗ್ರೋತ್ ಔಟ್ಲುಕ್ ಹೆಂಗಿದೆ ಅನ್ನೋದ್ರ ಮೇಲೆ ಸ್ವಲ್ಪ ಕನ್ಸರ್ನ್ಸ್ ನ ಬ್ರೋಕರೇಜ್ ಮಾಡಿರೋದ್ರಿಂದ ಇದು 8.3% ಡೌನ್ ಆಗಿದೆ. ನಾಳಿನ US CPI ಬಗ್ಗೆ ನೋಡ್ಬೇಕು ಅಂತಂದ್ರೆ, ನಾಳೆ US CPI ಇರೋದ್ರಿಂದ ಹೀಗಾಗಿ ಮಾರ್ಕೆಟ್ ನಲ್ಲಿ ವಾಲಟಿಲಿಟಿ ಬಿಲ್ಡ್ ಆಗಬಹುದು. CPI ಸಾಫ್ಟ್ ಬಂದ್ರೆ ಏನಾಗುತ್ತೆ, ಬಾಂಡ್ ಯೀಲ್ಡ್ಸ್ ಕಡಿಮೆ ಆಗುತ್ತೆ, ಫೆಡ್ ಈಸಿಂಗ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ, ನ್ಯಾಸ್ಡಾಕ್ ಜಾಸ್ತಿ ಆಗುತ್ತೆ, ಎಮರ್ಜಿಂಗ್ ಮಾರ್ಕೆಟ್ ಸ್ಟಂಡಿ ಆಗ್ಬಹುದು, ನಿಫ್ಟಿಗೆ ಕೂಡ ಪಾಸಿಟಿವ್ ಇರುತ್ತೆ. ಅದೇ CPI ಸ್ವಲ್ಪ ಹಾಟ್ ಬಂದ್ರೆ ಈಲ್ಡ್ಸ್ ಜಾಸ್ತಿ ಆಗುತ್ತೆ, ಡಾಲರ್ ಜಾಸ್ತಿ ಆಗುತ್ತೆ, ಗ್ರೋತ್ ಸ್ಟಾಕ್ಸ್ ಒಂದ್ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಎಮರ್ಜಿಂಗ್ ಮಾರ್ಕೆಟ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಮತ್ತೆ ನಿಫ್ಟಿ ವಾಲಟಿಲಿಟಿ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದರಿಂದ ಇವತ್ತು ಓವರ್ ಟ್ರೇಡಿಂಗ್ ಮಾಡುವುದು ಬೇಡ. ಇನ್ನು ಇಂಡಿಯನ್ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಇವತ್ತಿನ ಔಟ್ಲುಕ್, ನಿನ್ನೆ ನಿಫ್ಟಿ ಬಂದು 24,583 ಕ್ಲೋಸ್ ಆಗಿತ್ತು. ಮಾರ್ಕೆಟ್ ಸುಮಾರು 0.3 ರೇಂಜ್ ಒಳಗೆ ಮಾತ್ರ ಸ್ವಿಂಗ್ ಮಾಡ್ತಾ ಇದೆ. ಆಲ್ಮೋಸ್ಟ್ 2-3 ಸೆಷನ್ ಇಂದ ಆಲ್ಮೋಸ್ಟ್ 10 out of 16 ಸ್ಟಾಕ್ ಸೆಕ್ಟರ್ಸ್ ನೆಗೆಟಿವ್ ಇದ್ವು. ಮಿಡ್ ಕ್ಯಾಪ್ 0.6% ಅಪ್ ಆಗಿದ್ರೆ, ಸ್ಮಾಲ್ ಕ್ಯಾಪ್ 0.3% ಡೌನ್. ಅಂದ್ರೆ ಇಂಡೆಕ್ಸ್ ಫ್ಲಾಟ್ ಇದ್ರು ಒಳಗಡೆ ಸೆಕ್ಟರ್ ರೊಟೇಷನ್ ಸಾಕಷ್ಟು ಬಿಡ್ತಾ ಇದೆ. ಇನ್ನು ನಿಫ್ಟಿ ಸ್ಟ್ರಕ್ಚರ್ ನೋಡಿದ್ರೆ ಇವತ್ತಿನ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಅಬ್ಸರ್ವೇಷನ್ ಅಂದ್ರೆ ನಿಫ್ಟಿ ಇನ್ನೂ 24,500 to 700 ರೇಂಜ್ ಒಳಗಡೆನೆ ಇದೆ. ಕಳೆದ 4 ಸೆಷನ್ ಇಂದ ಈ ರೇಂಜ್ ನಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇದೆ. ಬ್ರಾಡರ್ ಟ್ರೆಂಡ್ ಇನ್ನೂ ಕನ್ಸ್ಟ್ರಕ್ಟಿವ್ ಆಗಿದೆ. ಯಾಕೆ ಅಂದ್ರೆ ನಿಫ್ಟಿ ಮೇನ್ ಮೂವಿಂಗ್ ಅವರೇಜಸ್ ಏನಿದೆ ಅದಕ್ಕೆ ಮೇಲಿದೆ. ಆದ್ರೆ ಮೊಮೆಂಟಮ್ ಇಂಡಿಕೇಟರ್ಸ್ ಸ್ಟ್ರಾಂಗ್ ಡೈರೆಕ್ಷನಲ್ ಮೂವ್ ನ ಕನ್ಫರ್ಮ್ ಮಾಡ್ತಾ ಇಲ್ಲ. ಅಂದ್ರೆ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದ್ರೆ ಮಾತ್ರ ಟ್ರೇಡ್, ಮಿಡಲ್ ರೇಂಜ್ ಅಲ್ಲಿ ಇದ್ರೆ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಇವತ್ತಿನ ನನ್ನ ಕೀ ರೂಲ್. ಯಾವ್ಯಾವ ಸೆಕ್ಟರ್ಸ್ ನ ವಾಚ್ ಮಾಡಬೇಕು? IT, ಯಾಕಂದ್ರೆ ಗ್ಲೋಬಲ್ ಸೆಮಿಕಂಡಕ್ಟರ್ ಸ್ಟ್ರೆಂತ್ ಮತ್ತೆ ಸಾಫ್ಟ್ವೇರ್ ರೇಟ್ ಎಕ್ಸ್ಪೆಕ್ಟೇಷನ್ ಸಪೋರ್ಟ್ ಕೊಡಬಹುದು. ಆದ್ರೆ ನಿನ್ನೆ ನ್ಯಾಸ್ಡ್ಯಾಕ್ ನೆಗೆಟಿವ್ ಆಗಿದ್ರಿಂದ ಆಕ್ಚುಯಲ್ ಪ್ರೈಸ್ ಕನ್ಫರ್ಮೇಷನ್ ಮಾಡ್ಕೊಂಡು ಆಮೇಲೆ ನೋಡ್ಬೇಕು. ಆಯಿಲ್ ಮತ್ತೆ ಗ್ಯಾಸ್ ಇಂಡಸ್ಟ್ರಿ ನೋಡಿದ್ರೆ ONGC, ಆಯಿಲ್ ಇಂಡಿಯಾ ಎಲ್ಲ ಕ್ರೂಡ್ ಫಾರ್ಮ್ ಇದ್ರೆ ಬೆನಿಫಿಟ್ ಆಗುವಂತವು. OMCs ಬಂದು ಕ್ರೂಡ್ ಹೈ ಇದ್ರೆ ಮಾರ್ಜಿನ್ ಪ್ರೆಷರ್ ಬೀಳುತ್ತೆ ಅದ್ರ ಮೇಲೆ. ಇನ್ ಏವಿಯೇಷನ್ ಕ್ರೂಡ್ ಹೈ ಇದ್ರೆ ನೆಗೆಟಿವ್, ಪೇಂಟ್ ಅಂಡ್ ಟೈಲ್ಸ್ ಇನ್ಪುಟ್ ಕಾಸ್ಟ್ ಪ್ರೆಷರ್ ಕಾರಣ ಇವನ್ನ ಸ್ವಲ್ಪ ಕ್ಲೋಸ್ ಆಗಿ ವಾಚ್ ಮಾಡಬೇಕು. ಇನ್ನು ಫೈನಾನ್ಷಿಯಲ್ಸ್, ಬ್ಯಾಂಕ್ಸ್, NBFCs ಇಲ್ಲಿ ಸೆಕ್ಟರ್ ಲೆವೆಲ್ ಬ್ಲೈಂಡ್ ಬೈಯಿಂಗ್ ಬೇಡ ಅನ್ಸುತ್ತೆ. ಯಾಕೆಂದ್ರೆ SBI ಲೋನ್ ಗ್ರೋತ್ ಇದ್ರೂ ನೆನ್ನೆ ನೋಡುದು 2.4% ಡೌನ್ ಆಗಿದೆ. ಅಂದ್ರೆ ಸ್ಟಾಕ್ ಸ್ಪೆಸಿಫಿಕ್ ಪ್ರೈಸ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಮೇನ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಥೀಮ್ಸ್ ಏನಪ್ಪಾ ಅಂದ್ರೆ BSE ಆಗ್ಲಿ ನೋಡಿದ್ವಿ, ಅದು ನಿಫ್ಟಿ ಇನ್ಫ್ಲೂಷನ್ ಆಗ್ತಾ ಇದೆ. ವಿಪ್ರೋ ಇಂಡೆಕ್ಸ್ ರಿಪ್ಲೇಸ್ಮೆಂಟ್ ಕಾರಣ ಪ್ಯಾಸಿವ್ ಫ್ಲೋ ಓವರ್ ಹ್ಯಾಂಗ್ ಆಗಬಹುದು. ದೆನ್ ಟೈಟಾನ್ ಸ್ಟ್ರಾಂಗ್ ರಿಸಲ್ಟ್ಸ್, ರೆಕಾರ್ಡ್ ಹೈ ಪ್ರೈಸ್ ನಡೀತಾ ಇದೆ. ಆಯಿಲ್ ಇಂಡಿಯಾ ಅದು ಅಷ್ಟೇ ಸ್ಟ್ರಾಂಗ್ ರಿಸಲ್ಟ್ಸ್, ಹೈ ಕ್ರೂಡ್ ಬೆನಿಫಿಟ್ ಅದಕ್ಕೆ. ಪೇಟಿಎಂ ಇದು ಸ್ಟ್ರಾಂಗ್ ರ್ಯಾಲಿ ನಂತರ ಪ್ರಾಫಿಟ್ ಬುಕಿಂಗ್ ಆಗಬಹುದು, ಅದನ್ನ ಗಮನಿಸಿ. ದೆನ್ PFC ಶಾರ್ಪ್ ಡಿಕ್ಲೈನ್ ಸ್ಟೆಬಿಲೈಸೇಷನ್ ಇದೆಯಾ ಅಂತ ನೋಡಬೇಕು. SBI ರೀಸೆಂಟ್ ರ್ಯಾಲಿ ಆದ್ಮೇಲೆ ಪ್ರಾಫಿಟ್ ಬುಕಿಂಗ್ ನಡೆಯುತ್ತಾ ಅಂತ ನೋಡಬೇಕು. IT ಸೆಮಿಕಂಡಕ್ಟರ್ ಬಂದು ಗ್ಲೋಬಲ್ ಚಿಪ್ ಸ್ಟಾಕ್ಸ್ ಮತ್ತೆ ನ್ಯಾಸ್ಡಾಕ್ ನ ಏನ್ ರಿಯಾಕ್ಷನ್ ಮಾಡುತ್ತೆ ಅಂತ ಟ್ರ್ಯಾಕ್ ಮಾಡ್ತಾ ಹೋಗೋಣ. ಸಾರಿ. ಇನ್ನು ಇವತ್ತಿನ ನಿಫ್ಟಿ ಟ್ರೇಡ್ಸ್ ಬಂದ್ರೆ ಮೇಜರ್ ಬ್ಯಾಟರ್ ಫೀಲ್ಡ್ ವುಡ್ ಬಿ 24,500 ಇಂದ 24,700. ಮನಿ ಕಂಟ್ರೋಲ್ ಇಂದ ಪಿವೋಟ್ ಲೆವೆಲ್ಸ್ ಏನೇನ್ ಕೊಟ್ಟಿದ್ದಾರೆ ಅವರು ಅಂದ್ರೆ, ರೆಸಿಸ್ಟೆನ್ಸ್ 24,614, 640, 682. ಸಪೋರ್ಟ್ ಬಂದು 24,530, 504 ಅಂಡ್ 462. ಆದ್ರೆ ಇಂಟ್ರಾಡೇಗೆ ನಾನು ಇದನ್ನ ಒಂದು ಲಾರ್ಜರ್ ರೇಂಜ್ ಜೊತೆ ಕಂಬೈನ್ ಮಾಡ್ಕೋತೀನಿ. ಹೆಂಗೆ, ಮೇಜರ್ ರೆಸಿಸ್ಟೆನ್ಸ್ 24,600 ಇಂದ 700, 600 ಸ್ಟ್ರೈಕ್ ನಲ್ಲಿ ಮ್ಯಾಕ್ಸಿಮಮ್ ಕಾಲ್ ಇದೆ. ನಾವು ಗಮನಿಸಿದ್ರೆ ಸುಮಾರು 1.46 ಕೋಟಿ ಕಾಂಟ್ರಾಕ್ಟ್ಸ್, ಮತ್ತೆ 24,900 to 25,000 ಅಲ್ಲಿ ಕೂಡ ಮೇಜರ್ ಕಾಲ್ ಝೋನ್ಸ್ ಇದೆ. ಹಂಗೇನೆ 24,900 to 24,850 ಅಲ್ಲಿ ಸ್ಟ್ರಾಂಗ್ ಕಾಲ್ ರೈಟಿಂಗ್ ಇದೆ. ಅಂದ್ರೆ ಅಪ್ಸೈಡ್ ನಲ್ಲಿ ಆಪ್ಷನ್ ಸೆಲ್ಲರ್ಸ್ ಡಿಫೆನ್ಸ್ ಮಾಡ್ತಾನೆ ಇದ್ದಾರೆ. ಹೀಗಾಗಿ 24,700 ಬ್ರೇಕ್ಔಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಬುಲಿಶ್ ಡಿಸಿಷನ್ ಮಾಡ್ಬೇಕಂದ್ರೆ. ಅಂದ್ರೆ ಜಸ್ಟ್ 24,700 ಮೇಲೆ 10-20 ಪಾಯಿಂಟ್ ಬ್ರೇಕ್ಔಟ್ ನೋಡ್ಕೊಂಡು ಜಂಪ್ ಮಾಡಬೇಡಿ. ನಾವು ನೋಡ್ಬೇಕಿರೋದು ಬ್ರೇಕ್ಔಟ್ ಅಕ್ಸೆಪ್ಟೆನ್ಸ್ ಆಗಿ ವಿತ್ ವಾಲ್ಯೂಮ್ ಅದು ರೀಟೆಸ್ಟ್ ಆಗಬೇಕು. ಮೇಜರ್ ಸಪೋರ್ಟ್ ಬಂದು 24,500, ತುಂಬಾ ದಿನದಿಂದ ಅದೇ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಒಂದ್ ಲೆವೆಲ್ ಅಲ್ಲಿ 24,500 ಅಲ್ಲಿ ಫುಟ್ ನಲ್ಲಿ ಸುಮಾರು 1.12 ಕೋಟಿ ಕ್ರೋರ್ 1.12 ಕ್ರೋರ್ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಇದೆ ಇದರಲ್ಲಿ. ಅದ್ರಲ್ಲಿ ಹಂಗ್ ನೋಡಿದ್ರೆ ಸ್ಟ್ರಾಂಗ್ ಫುಟ್ ರೈಟಿಂಗ್ ಕೂಡ ಇದೆ. ಹಿಂಗಾಗಿ ಇದು 24,500 ಮೇಜರ್ ಬ್ಯಾಟರ್ ಫೀಲ್ಡ್ ಅಥವಾ ಸಪೋರ್ಟ್ ಅಂತ ಅನ್ಬೋದು. ಎನಿವೇ ಲೈಕ್ 24,500 ಬಿಲೋ ಏನಾದ್ರು ಬ್ರೇಕ್ ಅಂದ್ರೆ ಮತ್ತೆ ರೀಕ್ಲೈಮ್ ಮಾಡಕ್ ಆಗ್ಲಿಲ್ಲ ಅಂದ್ರೆ 24,460, 400, 300 ವಾಚ್ ಮಾಡಬಹುದು. ಸೊ ಟಾರ್ಗೆಟ್ ಏನು ಅಪ್ಸೈಡ್ ಅಂದ್ರೆ 700 ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ 800, 900, 25,000 ಕೂಡ ಅಪ್ಸೈಡ್ ಝೋನ್ಸ್ ಇದೆ. ಮನಿ ಕಂಟ್ರೋಲ್ ಕೂಡ ಅದೇ 24,800 ಇಂದ 25,000 ನ ಅಪ್ಸೈಡ್ ಝೋನ್ ಆಗಿ ಐಡೆಂಟಿಫೈ ಮಾಡಿದ್ದಾರೆ.
ಆಗ್ಲೇ ನೋಡಿದಂಗೆ ಆಪ್ಷನ್ ಚೈನ್ ರೀಡಿಂಗ್ ನಾವು ನೋಡಿದ್ರೆ ಕಾಲ್ ಸೈಡ್ ಅಲ್ಲಿ 24,600 CE ಅಲ್ಲಿ 1.46 crore ಓಪನ್ ಇಂಟ್ರೆಸ್ಟ್ ಇದೆ. 24,900 CE ಅಲ್ಲಿ 1.17 crore, 25,000 CE ಅಲ್ಲಿ 1.28 crore. ಅದು ಸ್ಟ್ರಾಂಗ್ ಕಾಲ್ ರೈಟಿಂಗ್ ನ ತೋರಿಸುತ್ತೆ. ಅಂದ್ರೆ 24,600 to 700 ತುಂಬಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಇದೆ ಸದ್ಯಕ್ಕೆ. ಫುಡ್ ಸೈಡ್ ಬಂದ್ರೆ 24,500 PE 1.12 crore, 24,600 PE 1.09 crore, 24,200 PE 85.23 lakh. ಇದು ಸ್ಟ್ರಾಂಗ್ ಪುಟ್ ರೈಟಿಂಗ್. ಹೀಗಾಗಿ ಆಪ್ಷನ್ ಚೈನ್ ಬಂದು ನಾವ್ ಹೆಂಗ್ ಡಿಸೈಡ್ ಮಾಡಬಹುದು ಅಂದ್ರೆ 24,500 ನ ಫ್ಲೋರ್, 24,600 ನ ಒಂದು ಬ್ಯಾಟಲ್ ಫೀಲ್ಡ್ ಇವಾಗ ನಡೀತಾ ಇರೋದು, 24,900 to 25,000 ನ ಸೀಲಿಂಗ್ ಅಂತ ಕನ್ಸಿಡರ್ ಮಾಡಬಹುದು. ಇನ್ PCR ನೋಡಿದ್ರೆ PCR ಇವಾಗ 0.99 ಇದೆ, ಮುಂಚೆ ಅದು 0.89 ಇತ್ತು. ಅಂದ್ರೆ ಪುಟ್ ಪೊಸಿಷನಿಂಗ್ ಸ್ವಲ್ಪ ಸ್ಟ್ರೆಂಥನ್ ಆಗಿದೆ. ಪುಟ್ ಏನಿತ್ತು ಕ್ವಾಂಟಿಟಿ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇದು ಮೈಲ್ಡ್ಲಿ ಪಾಸಿಟಿವ್. ಯಾಕೆಂದ್ರೆ ಪುಟ್ ಸೆಲ್ಲರ್ಸ್, ಪುಟ್ ರೈಟರ್ಸ್ ಜಾಸ್ತಿ ಆಗ್ತಾ ಇದಾರೆ ಅಂತಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಒಂದು ಇದು. ಆದ್ರೆ PCR ಮಾತ್ರ ನೋಡಿ ಬುಲಿಶ್ ಆಗೋದು ಬೇಡ, ಪ್ರೈಸ್ ಆಕ್ಷನ್ ಅದನ್ನ ಕನ್ಫರ್ಮೇಶನ್ ಕೊಡಬೇಕು. ಇನ್ನು ಇಂಡಿಯಾ ವಿಕ್ಸ್ ನೋಡಿದ್ರೆ ಇದು 12.24 ರೇಂಜ್ ಅಲ್ಲಿ ಇದೆ, ಸುಮಾರು 0.72% ಅಪ್ ಆಗಿದೆ. ಅಂದ್ರೆ 14-15 ಝೋನ್ ಗಿಂತ ಕೆಳಗೆ ಇದೆ. ಆದ್ರೆ ಏನು ಪ್ಯಾನಿಕ್ ಇಲ್ಲ. ಒಂದ್ ವಾರ್ನಿಂಗ್ ಏನಪ್ಪಾ ಅಂದ್ರೆ ಲೋ ವಿಕ್ಸ್ ಅಂತ ಅಂದ್ರೆ ಲೋ ರಿಸ್ಕ್ ಅಂತಲ್ಲ. ರೇಂಜ್ ಕಂಪ್ರೆಸ್ ಆದ್ಮೇಲೆ ಯಾವ ಕಡೆಗೆ ಬ್ರೇಕ್ಔಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಗ ಯಾವ ಕಡೆಗೆ ಅದು ಬ್ರೇಕ್ಔಟ್ ಬಂದ್ರೆ ವಾಲಟಿಲಿಟಿ ಸಡನ್ ಆಗಿ ಎಕ್ಸ್ಪಾಂಡ್ ಆಗ್ಬೋದು. ಇನ್ನು ನನ್ನ ಇಂಟ್ರಾಡೇ ಡಿಸಿಷನ್ ಫ್ರೇಮ್ ವರ್ಕ್ ಬಂದ್ರೆ ಒಂದು 3 ಸಿನಾರಿಯೋ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಒಂದು ಬುಲ್ಲಿಶ್ ಸಿನಾರಿಯೋ, ಏನು 24 ಹತ್ರ ಓಪನ್ ಆಗಿ ಹೋಲ್ಡ್ ಮಾಡಿ ಅದನ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಕೊಟ್ರೆ ಬುಲ್ಲಿಶ್. ಬೇರಿಶ್ ಬಂದು ಇನ್ನೊಂದ್ ಸಿನಾರಿಯೋ 2 ಏನಂತಂದ್ರೆ ಬೇರಿಶ್. ಹೆಂಗೆ 24,500 ನ ಡೌನ್ ಸೈಡ್ ಬ್ರೇಕ್ ಮಾಡಿ ವಿತ್ ಗುಡ್ ವಾಲ್ಯೂಮ್ ಅದನ್ನ ರೀಕ್ಲೇಮ್ ಮಾಡಕ್ ಆಗದೆ ರೀಟೆಸ್ಟ್ ಮಾಡಿದ್ರೆ ಅದು ಬೇರಿಶ್. ಇನ್ ರೇಂಜ್ ಕಳೆದ ಕೆಲವು ದಿನಗಳಿಂದ ನಡೀತಾ ಇರಂಗೆ ಇನಿಷಿಯಲ್ ಸೆಷನ್ ಅಲ್ಲಿ ಜಾಸ್ತಿ ಏನೋ ಪಾಸಿಬಿಲಿಟಿ ಇರೋದಿದೆ ಸಿನಾರಿಯೋ ಸದ್ಯಕ್ಕೆ. 500 to 700 ಮಧ್ಯ ರೇಂಜ್ ನಾಡ್ತಾ ಹೋದ್ರೆ ನಾನಂತೂ ಟ್ರೇಡ್ ನ ಫೋರ್ಸ್ ಮಾಡಕ್ ಹೋಗಲ್ಲ. ನಾನು ವೆಯ್ಟ್ ಮಾಡ್ತೀನಿ ರೇಂಜ್ ಎಕ್ಸ್ಪ್ಯಾಂಡ್ ಆಗಕ್ಕೆ ಅಥವಾ ರೇಂಜ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡಕ್ಕೆ. ಅದ್ ಬಿಟ್ರೆ ಓವರ್ ಆಲ್ ನಮ್ಗೆ ಇವತ್ತು ಮಾರ್ಕೆಟ್ ಬಂದು ಬ್ಲೈಂಡ್ ಶಾರ್ಟ್ ಮಾಡಕ್ಕೆ ಬೆರಿ ಸೆಟಪ್ ಇಲ್ಲ, ಬ್ಲೈಂಡ್ ಲಾಂಗ್ ಮಾಡಕ್ಕೆ ಬುಲಿಶ್ ಕನ್ಫರ್ಮೇಶನ್ ಕೂಡ ಇಲ್ಲ. ಹಂಗಾಗಿ ರೇಂಜ್ ಬ್ರೇಕ್ ಗೋಸ್ಕರ ನಾವು ಕಾಯುವ. ಇವತ್ತಿನ ಬಿಗ್ಗೆಸ್ಟ್ ರಿಸ್ಕ್ ಏನಪ್ಪಾ ಅಂತಂದ್ರೆ ಸ್ಟೇಟ್ ಆಫ್ ಹಾರ್ಮುಜ್ ಹೆಡ್ ಲೈನ್, ಕ್ರೂಡ್ ಆಯಿಲ್ ಸ್ಪೈಕ್, ಮತ್ತೆ USD INR ಮೂವ್ಮೆಂಟ್, US CPI ಪೊಸಿಷನಿಂಗ್ ಹೆಂಗಿರುತ್ತೆ ನೋಡ್ಕೊಳ್ಳೋಣ ನಾಳೆ. 500 to 700 ರೇಂಜ್ ಬ್ರೇಕ್ಔಟ್ ಆಗ್ಬೇಕು. ಮತ್ತೆ ಆಪ್ಷನ್ ಚೈನ್ ಪೊಸಿಷನಿಂಗ್ ರೇಂಜ್, ಲೋ ವಿಕ್ಸ್ ಕಂಪ್ಲೈನ್ಸ್ ಬೇಕು ನಮ್ಗೆ. ಸೊ ಇವತ್ತಿನ ಮಾರ್ಕೆಟ್ ನಮ್ಗೆ ಒಂದು ಕ್ಲೀನ್ ವೇ ಸಿಗ್ನಲ್ ಅಂತೂ ಕೊಡ್ತಾ ಇಲ್ಲ ಫ್ರೆಂಡ್ಸ್. US ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಕ್ಲೋಸ್ ಆಗಿದೆ. ಕ್ರೂಡ್ ಆಯಿಲ್ ಮತ್ತೆ ಮೇಜರ್ ವೈಲ್ಡ್ ಕಾರ್ಡ್, ಗೋಲ್ಡ್ ಸ್ಟ್ರಾಂಗ್, ನಾಳೆ CPI, ನಿಫ್ಟಿ ಮಾತ್ರ ಲೆವೆಲ್ಸ್ ತುಂಬಾ ಕ್ಲಿಯರ್ ಆಗಿದಾವೆ. ಮಾರ್ಕೆಟ್ ಈ 2 ಲೆವೆಲ್ ಮೇಲೆ ಇದ್ರೆ ಮಾತ್ರ ಅನ್ನೆಸೆಸರಿ ಟ್ರೇಡ್ ಅವಾಯ್ಡ್ ಮಾಡ್ಕೊಂಡು ಸುಮ್ನೆ ಬ್ರೇಕ್ಔಟ್ ಗೋಸ್ಕರ ಕಾಯೋಣ ಅಷ್ಟೇ. ಇವತ್ತಿನ ಒಂದು ಪ್ರೀ ಮಾರ್ಕೆಟ್ ರಿಪೋರ್ಟ್ ಸೇಫ್ ಆಗಿ ಟ್ರೇಡ್ ಮಾಡಿ, ಓವರ್ ಟ್ರೇಡಿಂಗ್ ಮಾಡೋಕ್ ಹೋಗ್ಬೇಡಿ. ಪೊಸಿಷನ್ ಸೈಜ್ ಕಂಟ್ರೋಲ್ ಮಾಡಿ, ಪ್ರೀ ಡಿಫೈನ್ಡ್ ಸ್ಟಾಪ್ ಲಾಸ್ ನ ಯಾವಾಗ್ಲೂ ಇಟ್ಕೊಳ್ಳಿ. ಓಪನಿಂಗ್ ಕ್ಯಾಂಡಲ್ ನೋಡಿ ಫೋಮೋದಲ್ಲಿ ಟ್ರೇಡ್ ಮಾಡೋ ಬದಲು ಓಪನಿಂಗ್ ರೇಂಜ್ ಸೆಟಲ್ ಆಗ್ಲಿ, ಮತ್ತೆ ವಾಲ್ಯೂಮ್ ಕನ್ಫರ್ಮೇಶನ್ ಬರ್ಲಿ, ಆಮೇಲೆ ಟ್ರೇಡ್ ತಗೊಳ್ಳೋಣ. ಟ್ರೇಡ್ ಸೇಫ್. ಸಿ ಯು ನಾಳೆ ವಿಡಿಯೋದಲ್ಲಿ. वीडियोस बनाने हैं फिल्मोरा है ना।